ರೈತ ತೊಂದರೆ ಆಗ್ತದೆ ಅದು ಮಾಡಿದ್ವಿ ಕೆಲಸ ಈಗೂ ಮಾಡ್ತಾ ಇದೀವಿ. ಏನು ಸಮಸ್ಯೆ ಆಗುತ್ತೆ ಇಮಿಡಿಯೇಟ್ ಹೋಗ್ತೀವಿ, ಜೆಸಿಬಿ ಕಳಿಸ್ತೀವಿ, ನೀರು ಕೊಡ್ತಾ ಇದೀವಿ. ಎಲ್ಲರಿಗೂ ಯಾರಿಗೂ ಏನು ತೊಂದರೆ ಮಾಡ್ತಾರೆ, ಸಮಸ್ಯೆ ಬಂದು ಇಮಿಡಿಯೇಟ್ ಹೋಗಿ ಅಟೆಂಡ್ ಮಾಡ್ತಾರೆ. ಇಂಥೇ ಮಾಡ್ತಾರೆ ಅಂತ ನಾವು ಹೇಳ್ತಾರ. ರೈತರಿಗೆ ನೀರು ಅನ್ಯವಾಗಿ ಸಮುದ್ರಕ್ಕೆ ನೀರು ಹೋಯ್ತಾ ಇದೆ. ಟೈಮ್ ಆಗೋಯ್ತು ಬಂದ್ಬಿಟ್ಟೆ. ಒಟ್ಟು ಸಾಕಾಗಿ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಕೊಟ್ಕೊಡಿ ಅಂತ ಹೇಳ್ತಾರ. ನಾ ಸರ್ಕಾರನ ಈಗ ನೀವು ಇರಿಗೇಷನ್ ಅವರು ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ಎಲ್ಲೆಲ್ಲಿ ಮಾಡಿದ್ರೆ ಆಚರಣೆ ಕೊಡ್ತೀವಿ ಸರ್. ಎಲ್ಲ ಪ್ರಶ್ನೆ ಸಿಂಪಲ್ ಆಗಿದೆ ಸರ್. ಈಗ ನಾವು ಈಗ ಸಭೆಗೂ ಪ್ರಾರಂಭ ಆಗಿಲ್ಲ. ಕಳೆದ ಬಾರಿ ಸಭೆಯಲ್ಲಿ ಆದಂತ ಚರ್ಚೆ ಆದಂಥದ್ದು ನಡಾವಳಿ ಇದೆ. ನಡಾವಳಿ ಅದೆಲ್ಲ ಬಗೆಹರಿಸಿದೆ ಸರ್. ದೂರ ದರದಲ್ಲಿ ಅಲ್ಲೆಲ್ಲ ನಾವು ಮಾಡಿದ್ವಿ ಸರ್. ಸರ್ಕಾರದವರು ನಮ್ಮ ಕೆಲಸ ಮಾಡ್ತೀವಿ. ಎಷ್ಟು ವರ್ಷ ಮಾಡಿದ್ರಿ ಹೇಳಿ. ಈಗ ನೀರು ಎಲ್ಲೆಲ್ಲಿ ಇದು ಮಾಡಿದ್ರಿ? ದೊಡ್ಡ ಕಾಂಟ್ರೂ ಭಾಗದಲ್ಲೂ ಮಾಡಿಲ್ಲ. ನೀವು ದೊಡ್ಡ ಕಾಂಟ್ರೂ ಅಲ್ಲಿ ನೋಡಿ, ಅದಕ್ಕೆ ಸಭೆಗೆ ಸರಿಯಾಗಿ ಬರದೇ ಇದ್ರೆ ಬ್ಯಾಂಕ್ನವರಿಲ್ಲ. ಹಲವಾರು ಅಧಿಕಾರಿಗಳು ಬೋಸ್ ಸಭೆಗೆ ಬಂದಿರೋಂಥ ಅಧಿಕಾರಿಗಳ ಮುಖಗಳು ಕಾಣಿಸ್ತಾ ಇಲ್ಲ ನಮಗೆ. ಯಾವ ಥರ ಸಭೆ ಕರೀತಿದ್ದೀರಿ? ಯಾವ ಥರ ಸಭೆ ಕರೀತಿದ್ದೀರಿ ಸರ್? ಪೊಲೀಸ್ನವ್ರು ಸರ್ ಪೊಲೀಸ್ ಇಲಾಖೆಯವರಿಲ್ಲ, ಅಬಕಾರಿ ಇಲಾಖೆಯವರಿಲ್ಲ, ಆರೋಗ್ಯ ಇಲಾಖೆ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಅನುಪಾಲನಾ ವರದಿಯನ್ನ ನಮ್ಮ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮೂಲಕ ತಹಶೀಲ್ದಾರ್ ಅವರಾಗಲೇ ಸಲ್ಲಿಸಿದೆ. ಜಾನುವಾರುಗಳಿಗೆ ಸರಿಯಾಗಿ ಔಷಧಿ ನೀಡ್ತಿಲ್ಲ ಅಂತ ನಮ್ಮ ಆಯುಕ್ತಾಲಯದಿಂದ ಏನು ಸ್ಟೇಟ್ ಸೆಕ್ಟರ್ ಇಂದ ಬರುತ್ತೆ ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ಏನು ಬರುತ್ತೆ ಅದನ್ನೆಲ್ಲ ನಮ್ಮ ಮೈಸೂರು ತಾಲೂಕಿನ 28 ಸಂಸ್ಥೆಗಳಿಗೆ ಜಾನುವಾರುಗಳ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಔಷಧವನ್ನು ಹಂಚಿಬಿಡ್ತೇವೆ. ಅದಷ್ಟು ಬಿಟ್ಟರೆ ನಮ್ಮ ತಾಲೂಕು ಪಂಚಾಯತಿ ಹೆಡ್ಡಿಂದ ಔಷಧಿ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಹಾಗಾಗಿ ಸ್ವಲ್ಪ ಔಷಧಿ ಕೊರತೆ ಕಾಡ್ತಾ ಇದೆ. ಮತ್ತು ಪ್ರತಿ ನಮ್ಮ KDP ಇಲಾಖೆ KDP ಮೀಟಿಂಗ್ನಲ್ಲಿ ನಮ್ಮ ಪಶುವೈದ್ಯರು ಈ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ಅವರು ಮೇಲ್ಗಡೆ ಅಧಿಕಾರಿಗೆ ಅವರು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಸೊ ಇದು ಪಾಲಿಸಿ ಮ್ಯಾಟರ್. ಈಗ ಉತ್ತರನು ದ್ವಂದ್ವಾಗಿ ಹೇಳಿದ್ರಿ. ಜಾನುವಾರುಗೆ ಎಷ್ಟಿರುತ್ತೆ ಆ ಪ್ರದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಔಷಧಿ ಬರುತ್ತೆ ಅಂತ ಹೇಳಿದ್ರಿ. ಔಷಧಿ ಮಾತ್ರ ಬರುತ್ತೆ ಅಂತ ಹೇಳಿ. ಬಟ್ ಸಾಕಾಗ್ತಿಲ್ಲ ಅಂತ ಕೂಡ ನೀವು ಹೇಳ್ತೀರಿ. ಹೆಂಗೆ ಇದು? ಅಲ್ಲ, ಒಂದು ನಿಮಿಷ ನಗರ ಜನಸಂಖ್ಯೆಗೆ ಜಾನುವಾರು ಸಂಖ್ಯೆಗೆ ಅನುಗುಣವಾಗಿ ಅಂದರೆ 100 ಮಾತ್ರೆ ಬಂದರೆ ಸಿದ್ಲಿಂಗಪುರದಲ್ಲಿ ಒಂದು 100 ದನ ಇರುತ್ತೆ, ನಮ್ಮ ಜೈಪುರದಲ್ಲಿ 500 ದನ ಇರುತ್ತೆ. ಸೊ ಆ ಅನುಗುಣಕ್ಕೆ ತಕ್ಕಾಗಿ ನಾವು ಔಷಧಿಯನ್ನು ಡಿವೈಡ್ ಮಾಡ್ತೀವಿ ವಿನಃ ಇರ್ತಕ್ಕಂಥ ಜನಸಂಖ್ಯೆಗೆ ಎಲ್ಲಕ್ಕೂ ಆಗುವಷ್ಟು ಔಷಧಿ ನಮ್ಮಲ್ಲಿ ಸರಬರಾಜು ಸರಬರಾಜು ಮಾಡ್ಬೇಕು. ಪಾಲಿಸಿ ಮ್ಯಾಟ್ರು. ನಮ್ಗೆ ಅವ್ರು ಏನು ಕೊಡ್ತಾರೆ ಈಗ ಪಾಲಿಸಿ ಮ್ಯಾಟ್ರ್ ಆಗಿರಲಿ. ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಇಲಾಖೆಯಲ್ಲಿ ಅಥವಾ ವ್ಯಾಪ್ತಿ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಅಷ್ಟು ಅಧಿಕಾರಿಗಳು ಸಂಬಳ ಬರ್ಬೇಕಲ್ವಾ? ಒಬ್ಬರಿಗೆ ಸಂಬಳ ಕಮ್ಮಿ ಹೋಗ್ಬಿಟ್ರೆ ಇಷ್ಟು ಜನ ಒಪ್ಪದಲ್ವಾ? ಹಂಗೆ ಇದ್ರು ಅದೇ ರೀತಿ ಮಾಡಬೇಕು. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಪಾಲಿಸಿ ಮ್ಯಾಟ್ರ್ ನಿಜ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಆಗದೆ ಇರ್ಬೋದು. ಆದ್ರೆ ನಿಮ್ಮ ಮಟ್ಟದಲ್ಲಿ ಏನಾಗಬೇಕು ಅದು ಮಾಡ್ಬೇಕಲ್ವಾ? ಸುಮ್ಮನೆ ಇನ್ನೂ ಆಗಿಲ್ಲ ಪಾಲಿಸಿ ಮ್ಯಾಟ್ರ್ ಕೊಟ್ಟಂದ್ರೆ ಎಲ್ಲರೂ ಪಟ್ಟಂಗೆ ಸುಲಿಗೆ ಮಾಡ್ತಾ ಇದ್ರು. ಜನಗಳು ಸಂಬಂಧಪಟ್ಟ ಸುಲಿಗೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಸ್ಟೋರ್ ಅವರು ಸತ್ಯ 4000 ರೂಪಾಯಿ ಒಬ್ಬ ಅವಮಯ ಅಂತ ಆದಾಗ ಅದು ಇದು ಮಾಡ್ಬೇಕಲ್ಲ. ಹಾಲು ಕರಿಬೇಕಂದ್ರೆ ಅದಕ್ಕೆ 4,000-5,000 ರೂಪಾಯಿ ಖರ್ಚು ಮಾಡಿ ಮಾಡಬೇಕು. ನೀವು ನಿಮ್ಮ ಹತ್ರ ಏನು ಇಲ್ವೇ ಇಲ್ಲ. ಸಂಬಂಧಪಟ್ಟ ಹೋಗಿ ಹೇಳಿದ್ರೆ ನಮ್ಮ ಹತ್ರ ಇಲ್ಲ. ಇದು ನಿಮ್ಮ ಇಲಾಖೆಯವರೇ ಹೊರಗಡೆ ಮೆಡಿಕಲ್ ಸ್ಟೋರ್ ಬರ್ಕೊಡ್ತಾರೆ. ಶ್ರೀನಿವಾಸ ಮೆಡಿಕಲ್ಲು, ಹೊರಗಡೆ ಮೆಡಿಕಲ್ ಸ್ಟೋರ್ಗೆ ಬರ್ಕೊಡ್ತಾರೆ. ಮತ್ತೆ ಕೂಡ ಇಲಾಖೆ ಪ್ರತಿ ಸಂಸ್ಥೆಯಲ್ಲೂ ನಮ್ಮಲ್ಲಿ ಏನೇನು ಔಷಧಿ ಇದೆ ಅವೈಲಬಿಲಿಟಿ ಅನ್ನೋದನ್ನ ಬೋರ್ಡ್ ಅಲ್ಲಿ ಬರೆದು ನೇತಾಕಿರ್ತೀವಿ. ಕಡ್ಡಾಯವಾಗಿ ಇರಬೇಕು. ಇಂಥ ಮೆಡಿಸಿನ್ ಇದೆ, ಇಂಥ ಮೆಡಿಸಿನ್ ಇಲ್ಲ ಅಂತ ಎಲ್ಲ ನಮ್ಮ ರೈತ ಬಂಧುಗಳನ್ನು ಕಾಣುವಂಗೆ ಬೋರ್ಡ್ ಅಲ್ಲಿ ನೇತಾಕಿರ್ತೀವಿ. ಅದು ಕೆಲವೊಂದು ಕಡೆ ಆಗ್ತಾ ಇಲ್ಲ. ಅದನ್ನ ನೀವು ವಿಚಾರ ಮಾಡಿ. ಕೆಲವೊಂದು ಆಸ್ಪತ್ರೆಗಳಲ್ಲಿ ನೀವೆಲ್ಲ ನೋಟಿಸ್ ಕೂಡ ಆಗ್ತಾ ಇಲ್ಲ.
ಅದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ನಿಮ್ಮ ಜವಾಬ್ದಾರಿ ಕಡ್ಡಾಯವಾಗಿ ಹೇಳಿ. ಈಗಾಗಲೇ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಇದೆ ಅಂತ ಎಲ್ಲಾದ್ರಲ್ಲೂ ಇರುತ್ತೆ ಆದ್ರೆ ಇರಲ್ಲ ಅಲ್ಲಿ. ನಾನೇ ಕೇಳಿದ್ದೀನಿ ಇಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಮತ್ತೆ ಈಗ ಮೆಡಿಸಿನ್ ಇಲ್ಲ ಅಂತ ಬೋರ್ಡಲ್ಲಿ ಹಾಕ್ತಾರೆ ಹೆಂಗೆ? ಈಗ ಒಂದು ಜಾನ್ವಾರಿಗೆ ಮೆಡಿಸಿನ್ ಅಗತ್ಯ ಇರುತ್ತೆ. ಇಲ್ಲ ಅಂತ ಹಾಕ್ಬಿಟ್ರೆ ಆ ಕಡೆ ಏನ್ ಮಾಡ್ಬೇಕಂತ ಅವಾಗ? ಆಮೇಲೆ ಡಾಕ್ಟ್ರಿಗೆ 200 ರೂಪಾಯಿ ಕೊಡ್ಬೇಕು ಇಂಜೆಕ್ಷನ್ ಮಾಡಕ್ಕೆ. ಆಮೇಲೆ ಏನ್ ಮಾಡ್ತಾರೆ ಅಲ್ಲಿ? ಅಲ್ಲ, ಇದಿರೋ ಸಮಸ್ಯೆ ನಾನು ಏನು ಹೇಳ್ತಾ ಇದ್ದೆ, ನಮ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಬಿಟ್ಟು ಜಿಲ್ಲಾ ಪಂಚಾಯತಿಂದ ಬರುತ್ತೆ, ಅದನ್ನ ಪಂಚಾಯತ್ಗೆ ನಾವು ಸಬ್ಮಿಟ್ ಮಾಡಿ ಡ್ರಗ್ಸ್ ಮೆಡಿಸಿನ್ 5 ರಿಂದ 10 ಲಕ್ಷ ರೂಪಾಯಿ ತರಿಸ್ತಿದ್ವಿ, ಸಾಕಾಗ್ತಿತ್ತು. ಈಗ ಅದು ನಿಂತೋಗಿರೋದ್ರಿಂದ ಕೊರತೆ ಕಾಣ್ತಾ ಇದೆ. ಮತ್ತೆ ಮರುಜಾರಿ ಮಾಡ್ಲಿ, ಅದು ನಾವು ಕೂಡ ನಾವು ಅದನ್ನ ಬಹಳ ವರ್ಷದಿಂದ ಕೇಳ್ತಾನೆ ಇದ್ದೇವೆ. ಈ ತರ ಒತ್ತಡ ರೈತರಿಂದ ಡಿಮ್ಯಾಂಡ್ ಸರ್ವೆ ಮಾಡಿ ಮಾಡ್ತೀವಿ. ನಾವು ಏನ್ ಮಾಡಿಸಿದ್ರು ಅದೇ ಪರಿಸ್ಥಿತಿ ಇದೆ. ಇದು ಇವತ್ತಿನ ಪರಿಸ್ಥಿತಿ ಅಲ್ಲ, ಕಳೆದ 3-4 ವರ್ಷಗಳಿಂದ ಇದೇ ಪರಿಸ್ಥಿತಿ. ಸರ್, ಈಗ ಜಾಸ್ತಿ ಯಾವ ನಾವು ಅಪ್ರೋಚ್ ಮಾಡ್ತೀವಿ. ಸರಿನಾ? ಹಾಗೂ ಇದು ಇನ್ನು ಸಮಸ್ಯೆ ಹಸು ಎಮ್ಮೆಗಳ ಪರಿಹಾರ ದರ ನೀಡುತ್ತಿರುವುದು ಸಾಕಾಗುವುದಿಲ್ಲ. ಹೌದು. ಈಗ ನಮ್ಮ ಕುರಿಗಳಿಗೆ 5,000 ಯೋಜನೆ ಅಡಿಯಲ್ಲಿ 6 ತಿಂಗಳು ಒಳಪಟ್ಟವಕ್ಕೆ 3,000 ರೂಪಾಯಿ, 6 ತಿಂಗಳು ಮೇಲ್ಪಟ್ಟವಕ್ಕೆ 5,000 ರೂಪಾಯಿ ನೀಡ್ತಾ ಇದ್ದೀವಿ. ಹಸುಗಳು ಅಥವಾ ಎತ್ತುಗಳು ಸತ್ತೋದ್ರೆ 10,000 ರೂಪಾಯಿ ನೀಡ್ತಾ ಇದ್ದೀವಿ. ಇದು ಸರ್ಕಾರದಿಂದ ಆಗಿರ್ತಕ್ಕಂಥ ಯೋಜನೆ. ಇದನ್ನ ಜಾಸ್ತಿ ಮಾಡಿ ಅಂತ ನಾವು ಕೂಡ ಆಹ್ವಾನ ಡೈರೆಕ್ಟರ್ ಮೀಟಿಂಗ್ ಅಲ್ಲಿ, ಕಮಿಷನರ್ ಮೀಟಿಂಗ್ ಅಲ್ಲಿ ಸಲ್ಲಿಸಿ. ಯಾಕೆಂದ್ರೆ ಇದನ್ನ ನೀವು ಕುರಿ ಸತತ ಕುರಿಗೆ ಎಷ್ಟು ತೂಕ ಬರ್ತಿತ್ತು ಅಲ್ಲ, ಅದಕ್ಕೆ 3,000 ರೂಪಾಯಿ 6 ತಿಂಗಳು ಮೇಲ್ಪಟ್ಟು 5,000 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಿದೆ. ಈಗ ನಾನು 50,000 ರೂಪಾಯಿ ಅದು ಬೆಲೆ ಬಾಳುತ್ತೆ ಅಂತ ಬಾಳಿದ್ರೂ ಕೂಡ ಅವ್ರು ಕೊಡ್ತಕ್ಕಂಥದ್ದು 3,000 ರೂಪಾಯಿ. ಕೊಡ್ಲಿ ಸರ್, ನೀವು ಬರೆದ್ರು ಕೂಡ ಅಂತಲ್ಲ, ನೀವು ಮಠಾನುಗುಣವಾಗಿ ಕುಡಿ ಅಂತ ಪ್ರೊಸೆಸ್ ಮಾಡ್ತಾರಲ್ಲ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಇಟ್ ಇಸ್ ಪಾಲಿಸಿ ಮ್ಯಾಟರ್. ನಮ್ಮ ಕೆಳ ಹಂತದ ಮಟ್ಟದ ಅಧಿಕಾರಿಗಳ ಮಟ್ಟದಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ ಅವಮಾನದ ಪಟ್ಟಿ ಮಾಡಿ ಪಡಿಬೇಕಾದ್ರೆ ಸರ್ಕಾರಕ್ಕೆ ಏನ್ ಬರೆದಿದ್ದೀರಿ ಅದು ನೋಡಿ. ನಾವು ಪುಸ್ತಕ ಅಪರಾಧ ಸಚಿವರು ಇಲ್ಲಿ ಬಂದಾಗ ನಾವು ಅದನ್ನ ನಾವು ನೇರ ಸರ್ಕಾರಕ್ಕೆ ಬರೆಯಕ್ಕಾಗಲ್ಲ. ನನ್ನ ಇಮಿಡಿಯೇಟ್ ಮೇಲಧಿಕಾರಿ ಯಾರು ಅಂತ ಜೆ ಡಿ. ಅದೇ ನಿಮ್ಮ